ಶೋ ನೋಡ್ತಿರೋದು. ಹಲೋ ನಮಸ್ತೆ, ನಾನು ಮುಕ್ತ ಬಣಕಾರ್ ಅಂತ. ನಾವು ಡೈಲಿ ಬಿಗ್ ಬಾಸ್ ನೋಡ್ತಾ ಇರ್ತೀವಿ. ಆದರೆ ಬಿಗ್ ಬಾಸ್ ಅಲ್ಲಿ ಒಂದು ಏನಾಗಿದೆ ಅಂದರೆ ಹೇಳ್ಬೋದಲ್ಲ, ಮಾತಾಡಿ. ಬಿಗ್ ಬಾಸ್ ಅಲ್ಲಿ ಫೈನಲ್ಸ್ಗಂತೂ ಹೋಗೋದು ವಿನಯ್ ಬಿಟ್ಟರೆ ಸಂಗೀತ, ಅವರೇ ಇಬ್ಬರು ಫೈನಲ್ಸು. ಬೇರೆಯವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಆಡ್ತಾ ಇಲ್ಲ ಅಂತ ಅಲ್ಲ. ಆದರೆ ಕೆಲವು ಸ್ಟ್ರಾಟಜಿಗಳಿದೆ, ಪಬ್ಲಿಕ್ಕಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಆದರೆ ಅದರಿಂದ ಪಬ್ಲಿಕ್ ಗೊತ್ತಾಗದೇ ಏನಿಲ್ಲ. ಅದನ್ನು ಡೈಲಿ ನೋಡೋರಿಗೆ ಗೊತ್ತಾಗುತ್ತೆ. ಸುಮ್ಮನೆ ನಾವೀಗ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಅಲ್ಲ. ಚೆನ್ನಾಗಿದೆ ಬಿಗ್ ಬಾಸ್, ಟೋಟಲಿ ಚೆನ್ನಾಗಿದೆ. ಸುದೀಪ್ ಇರೋದಕ್ಕೆ ಬಿಗ್ ಬಾಸ್ಗೆ ಒಂದು ಕಳೆ. ಯಾರು ಗೆಲ್ತಾರಂತೀರ? ಪ್ರಿಡಿಕ್ಷನ್ ಅದೇ ಸಂಗೀತ ವಿನಯ್ ಇರೋದು. ಯಾರು ಅಂತ ಹೇಳಕ್ಕಾಗಲ್ಲ. ಕಪ್ ಯಾರಿಗೆ ಕೊಡ್ತೀರಾ ಅಂತ? ಲೇಡೀಸಿಗೆ ಕೊಡಬೇಕು. ನಾವು ಲೇಡೀಸ್ ಆಗಿ ಲೇಡೀಸಿಗೆ ಸಪೋರ್ಟ್ ಮಾಡ್ಬೇಕು. ವಿನಯ್ ಅವರು ಚೆನ್ನಾಗಿ ಆಡಿದ್ದಾರೆ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೆ ಅಂತ ಮಾತಿದೆ. ಸಂಗೀತನೂ ಚೆನ್ನಾಗಿ ಆಡಿದ್ದಾರೆ. ವಿನಯ್ ಇದ್ರೇನೆ ಸಂಗೀತ ಅವರಿಗೆ ಪುಷ್ ಬಂದಿರೋದು. ಇಲ್ಲ ಆ ಥರ ಇಲ್ಲ. ಶೀಸ್ ಇಂಡಿಪೆಂಡೆಂಟ್ಲಿ ಮಾಡಿದ್ದಾರೆ ಅವರು. ಹಂಗೆ ವಿನಯ್ ಮೇಲೆ ಡಿಪೆಂಡ್ ಏನಾಗಿಲ್ಲ. ಬಟ್ ವಿನಯ್ ನನಗೆ ಮೊದಲಿಂದ ಗೊತ್ತು ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದ್ಸತಿ ಅವಾಗ. ಬಟ್ ನಿಜವಾಗಿ ಹೇಳ್ಬೇಕಂದ್ರೆ ಲೇಡೀಸ್ ಆಗಿ ನಾವು ಒಬ್ಬ ಹೆಣ್ಮಗಳಾಗಿ ಹೆಣ್ಮಕ್ಳಿಗೆ ನಾವು ಸಪೋರ್ಟ್ ಮಾಡಬೇಕು. ಇಲ್ಲಿ ತನಕ ಬರೀ ಶ್ರುತಿ ಒಬ್ಬರಿಗೆ ಕೊಟ್ಟಿರೋದು ವಿನರ್ ಕಪ್. ಯಾಕೆ ಲೇಡೀಸ್ ಕೆಪಾಸಿಟಿ ಇಲ್ವಾ? ನಾವು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋದು. ನೀವು ಸಂಗೀತ ಅಂತ ಇದ್ದೀರಿ, ಆಟದ ಪ್ರಕಾರ ವಿನಯ್ ಅವರು ಅಂತಿದ್ದಾರೆ. ಇಲ್ಲಿ ಡ್ರೋನ್ ಪ್ರತಾಪ್ ಅವ್ರಿಗೆ ಹೈಯೆಸ್ಟ್ ವೋಟ್ಸ್ ಬರ್ತಾ ಇದೆ. ಮೇ ಬಿ ಅವರೇ ಗೆಲ್ತಾರೆ. ಪ್ರತಾಪ್ ಬರ್ತಾ ಇದೆ ಅಂದ್ರೆ ಅವ್ರದ್ದು ಏನಂದ್ರೆ, ಈಗ ಅವ್ರು ಏನು ಹೇಳ್ಕೊಂತ ಇದಾರಲ್ಲ ಬಿಗ್ ಬಾಸ್ ಅಲ್ಲಿ, ಅದು ಒಂದು. ಆಮೇಲೆ ಅವ್ರದ್ದು ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಅವ್ರದ್ದು ವಿಡಿಯೋಗಳು ಹರಿದಾಡ್ತಾ ಇದೆಯಲ್ಲ. ಕೆಲವರೆಲ್ಲ ಹ್ಯುಮ್ಯಾನಿಟಿ ಮೇಲೂ ಹಾಕ್ತಾ ಇದ್ದಾರೆ ವೋಟ್ಸ್ನ. ಆ ವೋಟ್ಸ್ ಪ್ರಕಾರಕ್ಕಿಂತ ಅಲ್ಲಿ ಆಟದ ಚಾಕಚಕ್ಯತೆ ನೋಡಿದ್ರೆ ಸಂಗೀತ ಮಾತ್ರ ಕರೆಕ್ಟ್. ಅವರು ಅಂದ್ರೆ ಮೊದಲಿಂದ ಅವಳು ಒಂಥರ ಎಲ್ಲರ ಜೊತೆ ಹೋರಾಟ ಮಾಡಿ ಬಂದಿದ್ದಾರೆ. ಹಂಗ್ ನೋಡಿದ್ರೆ ವಿನಯ್ ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಬಟ್ ಸಂಗೀತ ತುಂಬಾ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಇಲ್ಲ ವಿನಯ್ ಮಾಡಿದ್ದಾರೆ. ಇವತ್ತು ಒಬ್ರು ಎಲಿಮಿನೇಟ್ ಆಗ್ತಾರೆ. ಯಾರು ಆಗ್ತಾರೆ ಇವತ್ತು? ಎಲಿಮಿನೇಟ್ ಆಗಿದ್ರ ನನ್ ಕೇಳಿದ್ರೆ ವರ್ತೂರ್ ಆಗ್ಬೇಕು, ಇಲ್ಲ ಆಗಿರ್ಬಹುದು, ಇಲ್ಲ ಪ್ರತಾಪ್ ಆಗ್ಬಹುದು. ಡ್ರೋನ್ ಪ್ರತಾಪ್ ಅವ್ರಿಗೆ ಎಷ್ಟು ವೋಟ್ಸ್ ಬರ್ತಾ ಇದೆ? ಇವತ್ತು ಫೈನಲ್ ಇದೆಯಲ್ಲ, ಇವತ್ತು ನಾಳೆ. ನನ್ ಕೇಳಿದ್ರೆ ವರ್ತೂರ್ ಪ್ರಕಾಶ್ ಮತ್ತೆ ಇವ್ರನ್ನ ತಗೊಬಹುದು. ಟಾಪ್ 4 ಅಲ್ಲಿ ತುಕಾಲಿ ಸಂತೋಷ್ ಬರ್ಬಹುದು. ಟಾಪ್ 2 ಯಾರ್ಯಾರು ಇರ್ಬೋದು ಅಂತೀರ? ಟಾಪ್ 2 ವಿನಯ್, ಸಂಗೀತ. ಥ್ಯಾಂಕ್ ಯು. ನಿಮ್ಮ ಓಟು? ನಮ್ಮ ಓಟು ಯಾರಿಗೂ ಇಲ್ಲ. ನೋಡಿದ್ರೆ ಅದೇ ಲೇಡೀಸ್ಗೆ ಸಪೋರ್ಟ್ ಅಂತ, ಸಂಗೀತಕ್ಕೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಥ್ಯಾಂಕ್ ಯು. ನಾನು ಇವತ್ತಿಂದ ನೋಡ್ತೀನಿ ಮುಕ್ತ ಬಣಕಾರ್ ಅಂತ. ಓಕೆ, ಥ್ಯಾಂಕ್ ಯು. ನಾನು ಸಂಗೀತಕ್ಕೆ ಹೇಳ್ತೀನಿ. ಹೇಳಿ. ವೋಟ್ ಫಾರ್ ಕಾರ್ತಿಕ್. ವೋಟ್ ಫಾರ್ ಸಂಗೀತ. ವೋಟ್ ಫಾರ್ ಕಾರ್ತಿಕ್. ಯಾಕೆ ಜಡ್ಜ್ ಸಪೋರ್ಟ್ ಮಾಡ್ತೀರಾ? ನೀವು ಬರೀ ಶ್ರುತಿಗೆ ಅಷ್ಟೇ ಕೊಟ್ಟಿದ್ದಾರೆ. ಯಾಕೆ ಲೇಡೀಸ್ ಕೆಪಾಸಿಟಿ ಇಲ್ವಾ? ಅವಳು ಓಡಾಟ ಮಾಡಿಲ್ವಾ? ಇಲ್ಲಿ ತನಕ ಅವಳು ಪ್ರತಿಯೊಂದು ಗೇಮು ಪ್ರತಿಯೊಂದು ಇದ್ರಲ್ಲೂ ಮಾಡಿರೋದನ್ನ ಒಪ್ಕೊಳ್ಳೋಕೆ ನಮ್ಗೆ ಯಾಕ್ರಿ ಬೇಜಾರು ಅಲ್ವಾ? ಮಾಡ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ನಾವು. ಸಂಗೀತ ಗೆಲ್ಬೇಕಂತೀರ? ಖಂಡಿತ ಗೆಲ್ಲಿ, ಸಂಗೀತ ಗೆಲ್ಲಿ ಅಂತಾನೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಸೂಪರ್.